ಸರ್ ಡಿ ಕೆ ಶಿವಕುಮಾರ್ ಅವ್ರನ್ನು SIT ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಇದೇ ನಮ್ಮ ಡಿ ಕೆ ಶಿವ ಅವರು ಹೇಳಿದ್ರು ಅವನು ಹುಚ್ಚ, ಅವನು ಮೆಂಟ್ಲವನು ಅಂತ ಹೇಳಿ ಅಲ್ವೇ. ಅವನು ಮೆಂಟ್ಲಾಗಿದ್ದರೆ ಅವನು ಕರ್ಕೊಂಡೋಗಿ SIT ಅವ್ರು ಏನು ತನಿಖೆ ಮಾಡಿ ಏನು ಅವನ ಹತ್ರ ಮಾಹಿತಿ ತಗೋತಾರೆ ಆ ಮೆಂಟ್ಲ ಹತ್ರ. ಇವರ ಲೆಕ್ಕಾಚಾರದಲ್ಲಿ ಅವ್ನು ಮೆಂಟ್ಲು ಅಂತ ಹೇಳ್ತಾ ಇದ್ದಾರೆ. ಆ ಮೆಂಟ್ಲು ಅಂತಕ್ಕಂಥದ್ದು ಗೊತ್ತಿದ್ದು ಯಾತಿಗೆ ಫೋನಲ್ಲಿ ಮಾತಾಡಿದ್ರಿ ಅವ್ರ ಹತ್ರ? ಇನ್ನೇನಾದ್ರೂ ಮಾಹಿತಿ ಇದ್ರೆ ತಂದು ಕೊಡು ಅಂತೇಳಿ ಅವನ್ನೇ ಕೇಳಿದ್ರಲ್ಲ. ನಿನಗೆ ಏನು ಬೇಕು? ನಮ್ಮ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸಿ, ಯಾರ್ಯಾರಿದ್ದಾರೆ ಎಲ್ಲರನ್ನೂ ಒಳಪಡಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಇದರಲ್ಲಿ ಭಾಳ ದೊಡ್ಡ ಗ್ಯಾಂಗೇ ಇದೆ. ಇದರಲ್ಲಿ ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ, ನಾನು ಗೃಹ ಸಚಿವರಿಗೆ ಹೇಳ್ತೀನಿ, ಭಾಳ ನೀವು ಅನುಭವಿಸ್ತಿದ್ದೀರಿ. ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ ಏನೇನಾಗಿದೆ ಅಂತ ಹೇಳಿ? ಪ್ರಾಕ್ಟಿಕಲ್ ಡಿ ಕೆ ಶಿವಕುಮಾರ್ ಅವರು ತನಿಖೆಗೆ ಒಳಪಡಿಸೋಕ್ಕಾಗುತ್ತೆ ಮಾಡ್ತಾರೆ. ಅದಕ್ಕೆ ಕೇಳಿದ್ದು ನಾನು. ಅದೇನೋ ನಂದು ಭಾಳ ತಮಾಷೆಯಾಗಿ ಹೇಳ್ತಾ ಇದ್ರಲ್ಲ, ಓ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಅಂತಿದ್ರಲ್ಲ, ಆ ಪೆನ್ ಡ್ರೈವೇ ಈಗ ಬಂದಿರೋದು ಅಂತ ಹೇಳ್ತಾ ಇದ್ರಲ್ಲ, ಆ ಪೆನ್ ಡ್ರೈವ್ ಬೇರೆ. ನಾನು ಅದಕ್ಕೆ 10 ಬಾರಿ ಕೇಳಿದ್ದೇನೆ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್ ಕೊಡ್ತೀನಿ, ಆ ಪೆನ್ ಡ್ರೈವ್ನಲ್ಲಿ ಯಾವ ಅಧಿಕಾರಿಗಳು ಏನೇನು ಚರ್ಚೆ ಮಾಡ್ಕೊಂಡು ಪಾಪ ನೊಂದು ಎಲ್ಲಿಂದ ಸಾಲ ತರೋದು ಅಂತೇಳಿ ಚರ್ಚೆಗಳು ಮಾಡಿರೋದೆಲ್ಲ ಇದೆಯಲ್ಲ, ಅದು ಕೊಟ್ಟರು ಏನು ಹೇಳ್ತೀರಿ? ಸಾಕ್ಷಿಯಲ್ಲಿದೆ, ನೀವೇ ಪ್ರಿಪೇರ್ ಮಾಡಿರ್ಬೋದು ಅಂತೀರಿ ಅಲ್ವೇ? ಏನೇನು ನಡೀತು ವರ್ಗಾವಣೆ ಸಂದರ್ಭದಲ್ಲಿ, ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿದಿರಿ ಎಲ್ಲ ಇದೆ ಇದರಲ್ಲಿ. ಆ ವಿಷಯ ಇರೋದು ನನ್ನ ಹತ್ರ ಇಟ್ಕೊಳ್ಳೋ ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು. ಭ್ರಷ್ಟಾಚಾರದ್ದು ಏನೇನು ನಡೆಸ್ತಾರೆ ಅಂತ ಎಲ್ಲಿ ತಗೋತಾರೆ ಈ ಸರ್ಕಾರದಲ್ಲಿ. ತಪ್ಪು ತಿಳ್ಕೊಬೇಡಿ, SITಗಳು ಯಾವ್ಯಾವ ಪ್ರಕರಣದಲ್ಲಿ ರಚನೆ ಆಗಿದೆ, SIT ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ. ಯಾವ SIT ರಚನೆ ಆಗಿ ಆ SITಯಿಂದ ಯಾವುದಾದರೂ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೆ ತಾರ್ಕಿಕ ಅಂತ್ಯ ನೋಡಿದ್ದೇವ? ಈ ಸರ್ಕಾರದಲ್ಲಿ ಅಂತ ಅಲ್ಲ. ಹಾಗಿದ್ರೆ ನಿಮ್ಮ ಕಾಲದಲ್ಲಿ SIT, ನನ್ನ ಕಾಲದಲ್ಲಿ ಯಾವ SIT ರಚನೆ ಆಗಲಿಲ್ಲ, ಅಂಥ ಪ್ರಕರಣಗಳು ಬರಲೇ ಇಲ್ಲ. ನನ್ನ ಕಾಲದಲ್ಲಿ SIT ರಚನೆ ಮಾಡ್ತಕ್ಕಂಥ ಪ್ರಕರಣ 20 ತಿಂಗಳು 14 ತಿಂಗಳು ಅವು ಬರಲೇ ಇಲ್ಲ. ಅದು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.